ವಿಶ್ರಾಮ ಎನ್ನುವಂತೆ ಶರಣ ವಿಚಾರ ವಾಹಿನಿ ಆರೋಗ್ಯರಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮ ಶಿವಯೋಗ ಸಾಧನೆ ಹಾಗೂ ವಚನ ಚಿಂತನೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ 81ನೇ ದಿನದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. ಈ 81ನೇ ದಿನದ ಕಾರ್ಯಕ್ರಮದಲ್ಲಿ ಮೇಲೆ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ತೋಂಟದಾರ್ಯ ಮಠ ಗದಗ ಪರಮ ಪೂಜ್ಯರ ಜೀವನ ಚರಿತ್ರೆಯ ಅನುಭವಾಮೃತವನ್ನ ದಯಪಾಲಿಸಲಿರುವ ಗುರುಗಳಾದ BR ಪೊಲೀಸ್ ಪಾಟೀಲ್ ಗುರುಗಳಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವವನ್ನ ಬಯಸಲಿರುವ ಗುರುಗಳಾದ MG ಮುಳುಕೂರ್ ಗುರುಗಳಿಗೂ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನ ವಹಿಸಿರುವಂತಹ ಹಿರಿಯರು, ಶರಣಜೀವಿಗಳು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಶರಣ ವಿಚಾರ ವಾಹಿನಿಯ ಅಧ್ಯಕ್ಷರು, ಲಿಂಗಾನಂದ ಪ್ರಶಸ್ತಿಗೆ ಭಾಜನರಾದ ಪರಮ ಪೂಜ್ಯ ಶ್ರೀ ಆಯಾರ್ ಮಠಪತಿ ಗುರುಗಳಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಅವರಿವರೆನ್ನದೇ ಇವತ್ತಿನ ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲಾ ಶರಣ ತಂದೆ ತಾಯಿಗಳಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಇವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಸಿದ್ಧರಾಮರೇ ಜಂಗಮ ಜಂಗಮ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಸಿದ್ಧರಾಮರೇ ಜಂಗಮ ಜಂಗಮ, ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಚನ್ನ ಬಸವಣ್ಣರೇ ಪರಮಾರಾಧ್ಯರು, ಚನ್ನ ಬಸವಣ್ಣರೇ ಪರಮಾರಾಧ್ಯರು, ಇನ್ನು ಸುಖಿಯಾದೆನು ಕಾಣ ಚನ್ನ ಮಲ್ಲಿಕಾರ್ಜುನ, 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 ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಸಿದ್ಧರಾಮರೇ ಜಂಗಮ ಜಂಗಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿವರೆಗೆ ವಚನ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಿರುವ ಸಹೋದರಿ ಗೀತಾ ಮಹಾದೇವ್ ಮಾಳಶೆಟ್ಟಿ ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಇನ್ನು ಮೇಲೆ ಆಹಾರದ ಕುರಿತಾಗಿ ಶರಣಜೀವಿಗಳಾದ ಶ್ರೀ MG ಮುಳುಕೂರ್ ಅವರು ತಮ್ಮ ಚಿಂತನೆಯನ್ನ ಆರಂಭ ಮಾಡಬೇಕೆಂದು ಅವರಲ್ಲಿ ಅರಿಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ IR ಮಠಪತಿ ಗುರುಗಳಲ್ಲಿ ಹಾಗೂ BR ಪೊಲೀಸ್ ಪಾಟೀಲರಲ್ಲಿ ಶರಣವನ್ನು ಸಲ್ಲಿಸ್ತಾ ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿ. ಆಹಾರದ ಕುರಿತು ನಾವು ಈಗಾಗಲೇ ಚಿಂತನೆಯನ್ನು ಮಾಡ್ತಾ ಇದ್ದೀವಿ.
ಅದರಲ್ಲಿ ಸಾತ್ವಿಕ ಆಹಾರವನ್ನು ನಾವು ಕಳೆದ 1 ತಿಂಗಳಿಂದ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಈಗ 2ನೇ ಕ್ಯಾಟಗರಿ ಬರ್ತಕ್ಕಂಥದ್ದು ರಾಜಸಿಕ ಆಹಾರ. ರಾಜಸಿಕ ಆಹಾರ ಕುರಿತು ಇಂದು ಮತ್ತು ಮುಂದಿನ ದಿನಗಳಲ್ಲಿ, ಹಾಗೆ ತಾಮಸಿಕದ ಕೊನೆಯಲ್ಲಿ ಚರ್ಚೆ ಮಾಡೋಣ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಪಾಸಿಟಿವ್ ಫುಡ್, ನ್ಯೂಟ್ರಲ್ ಫುಡ್, ನೆಗೆಟಿವ್ ಫುಡ್ ಅಂತ ಕರಿತಿದ್ದೀವಿ. ಪಾಸಿಟಿವ್, ನ್ಯೂಟ್ರಲ್ಲು, ನೆಗೆಟಿವ್. ರಾಜಸಿಕ ಆಹಾರಕ್ಕೆ ನ್ಯೂಟ್ರಲ್ ಫುಡ್ ಅಂತ ಕರಿತಾ ಇದ್ದೀವಿ. ಗೀತೆಯಲ್ಲಿ 9ನೇ ಶ್ಲೋಕ ಬರ್ತದೆ, 17ನೇ ಅಧ್ಯಾಯದಲ್ಲಿ. ಕಟ್ವಾಮ್ಲ ಲವನಾ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರಾಹ ರಾಜಸಶ್ರೇಷ್ಠಾಃ ದುಃಖ ಶೋಕಮಯ ಪ್ರದಾಹ ಅಂತ ಬರುತ್ತೆ. ಯಾವ ಆಹಾರ ಕಟ್ಟುವ ಅಂದರೆ ಒಗರಿರ್ತಕ್ಕಂಥದ್ದು, ಆಮ್ಲ ಹುಳಿ ಇರ್ತಕ್ಕಂಥದ್ದು, ಲವಣ ಅಂದರೆ ಉಪ್ಪು ಇರ್ತಕ್ಕಂಥದ್ದು, ಅತ್ಯುಷ್ಣ ಯಾವುದು ಬಿಸಿ ಬಿಸಿ ಇರ್ತದೆ, ಭಾಳ ಬಿಸಿ ಬಿಸಿ ತಿನ್ಬೇಕಂತಾರೆ ನೋಡಿ, ಅದು ಸರಿ ಹೋಗೋದಿಲ್ಲ, ಅತ್ಯುಷ್ಣ. ತೀಕ್ಷ್ಣ ಬಹಳ ತೀಕ್ಷ್ಣವಾಗಿರ್ತಕ್ಕಂಥದ್ದು, ಪಂಜೆಂಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತಾ ಇರ್ತೀವಿ. ಈಗ ಕೆಲವೆಲ್ಲ ಮೆಣಸಿನ್ಕಾಯಿ ಅದು ನಾವು ಕಡಿದ್ರೆ ಹೇಗಿದೆ ಆಗುತ್ತೆ ತೀಕ್ಷ್ಣ ಒಂದ್ಸಲ. ರೂಕ್ಷ ಅಂದರೆ ಒಣಗಿದ್ದು, ವಿದಾಹಿನ ಅಂದರೆ ಅದರ ರಸ ಎಲ್ಲ ಒಣಗಿ ಹೋಗಿದ್ದು. ಈಗ ತರಕಾರಿ ತಂದು ಇಟ್ಟಿರ್ತೀವಿ, 4 ದಿವಸ ಇಟ್ಟರೆ ಒಣಗಿ ಹೋಗ್ಬಿಡ್ತದೆ. ಅಂಥ ಆಹಾರ ರಾಜಸ ಶ್ರೇಷ್ಠ. ಯಾವುದು, ಕೆಲವರು ಹುಳಿ ಜಾಸ್ತಿ ತಿಂತಿರ್ತಾರೆ, ಕೆಲವರು ಸಿಹಿ ಜಾಸ್ತಿ ತಿಂತಿರ್ತಾರೆ, ಕೆಲವರು ಉಪ್ಪು ಜಾಸ್ತಿ ತಿಂತಿರ್ತಾರೆ. ಇದು ಒಗರು ಜಾಸ್ತಿ ತಿನ್ನೋದು. ಇಂಥ ಆಹಾರ ರಾಜಸ ಶ್ರೇಷ್ಠರಿಗೆ, ಯಾರು ರಾಜಸ ಪ್ರಕೃತಿಯವರು ಇರ್ತಾರೆ, ರಾಜಸ ಗುಣ ಇರ್ತಾರೆ. ಜಗತ್ತಿನಲ್ಲಿ ಮನುಷ್ಯರು 3 ಗುಣಗಳಿದ್ದಾವೆ. ಮನುಷ್ಯರಲ್ಲಿ ಇದೆ ಇದು 3 ಗುಣಗಳು. ಸಾತ್ವಿಕ ಗುಣಗಳಿದ್ದಾವೆ, ರಾಜಸ ಗುಣ ಇದ್ದಾವೆ, ತಾಮಸಿಕ ಗುಣ ಇದೆ. ಅದರ ಮೇಲೆ ಆಹಾರವನ್ನು ವರ್ಗೀಕರಣ ಮಾಡಿದ್ದಾರೆ. ಅದು ರಾಜಸ ಶ್ರೇಷ್ಠರಿಗೆ, ರಾಜಸ ಪ್ರಕೃತಿಯದವರಿಗೆ ಅದು ಇಷ್ಟ ಆಗುತ್ತೆ. ಏನು ಮಾಡುತ್ತೆ ಇದು ಅಂತಂದರೆ ದುಃಖ ಶೋಕಮಯ ಪ್ರದಾಹ ಅಂತ ಹೇಳ್ತಾ ಇದ್ದಾರೆ ನೋಡಿ. ಈ ಆಹಾರ ದುಃಖವನ್ನು ಉಂಟು ಮಾಡುತ್ತೆ, ಶೋಕವನ್ನು ಉಂಟು ಮಾಡುತ್ತೆ ಇಂಥ ಆಹಾರ. ಹಾಗಾದರೆ ಈ ಆಹಾರ ತಿನ್ನಬಾರ್ದಾ ಅಂತ ಕೇಳ್ಬೋದು. ಇಲ್ಲ, ತಿನ್ನಬೇಕು, ಅದನ್ನು ತಿನ್ನಬಾರ್ದಂತೇನಿಲ್ಲ. ಈ ಆಹಾರ ಸಾಮಾನ್ಯವಾಗಿ ನಮ್ಮ ಬ್ಲಡ್ಡಲ್ಲಿ ನಾವು ನೋಡಿದಾಗ ವೈಜ್ಞಾನಿಕವಾಗಿ ಇವತ್ತಿನ ದಿವಸ 70% ಆಲ್ಕಲೈನ್ ಇದೆ, 30% ಅಸಿಡಿಟಿ ಇದೆ ಅಂತ ಹೇಳ್ತಾ ಇದ್ದೀವಿ ವಿಜ್ಞಾನ. ನಮ್ಮ ಶರೀರದಲ್ಲಿ 70% ಆಲ್ಕಲೈನ್, ಆಮೇಲೆ ಅಸಿಡಿಟಿ 30% ಇದೆ. ಹಾಗಾಗಿ ಆಲ್ಕಲೈನ್ ಅಂದರೆ ಏನಿಲ್ಲ, ಆಗಲೇ ನಾವು ಹೇಳಿದ್ದೇವಲ್ಲ, ಸಾತ್ವಿಕ ಫುಡ್ಡನ್ನೇ ಆಲ್ಕಲೈನ್ ಫುಡ್ಡು. ಉಳಿದಿದ್ದೆಲ್ಲ ಇದು ತಾಮಸಿಕ ರಾಶಿಗೆ ಬರೀ 30% ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತೇನಾಗಿದೆ, ಇದು 100% ಆಗಿಬಿಟ್ಟಿದೆ. ಸಾತ್ವಿಕ ರಾಶಿಗೂ ತಾಮಸಿಕ ಎಲ್ಲ ಇದರಲ್ಲಿ ಅಷ್ಟೊಂದು ಲಿಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಸಾತ್ವಿಕ ರಾಜಸಿಕದ ಬಗ್ಗೆ. ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗಿದೆ ಅಷ್ಟೇ ಅಂತ ಹೇಳ್ತಾ, ಇವತ್ತು ಈ ರಾಜಸಿಕದಲ್ಲಿ ನ್ಯೂಟ್ರಲ್ ಫುಡ್ಡಲ್ಲಿ ಯಾವ್ಯಾವುದು ಬರುತ್ತೆ, ಈ ಪಟ್ಟಿನಲ್ಲಿ ಯಾವುದು ಬರುತ್ತೆ ಅಂತ ನಾವು ಗಮನಿಸಿದಾಗ, ವೆಜಿಟೇಬಲ್ಸ್ ಗ್ರೋನ್ ಬಿಲೋ ದಿ ಗ್ರೌಂಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ಆಹಾರ ಭೂಮಿಯ ಒಳಗಡೆ ಬೆಳೆದಿದೆಯೋ ಆ ಆಹಾರ, ತರಕಾರಿಗಳು ಇರ್ಬೋದು, ಗಡ್ಡೆ ಗೆಣಸುಗಳಿರ್ಬೋದು, ಅವೆಲ್ಲ ಈ ಕ್ಯಾಟಗರಿನಲ್ಲಿ ಬರುತ್ತೆ. ನೀವು ಮೂಲಂಗಿ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಇವು ಭೂಮಿ ಕೆಳಗಡೆ ಏನು ಬೆಳೀತಾ ಇದ್ದಾವೆ ಅವೆಲ್ಲ. ಇದರಲ್ಲಿ ಒಂದು ಮಾತ್ರ ಬರೋದಿಲ್ಲ, ಭೂಮಿ ಕೆಳಗಡೆ ಬೆಳೆಯತಕ್ಕಂಥ ಗಜ್ಜರಿ ಅಂತ ಏನು ಕರಿತೀವಿ ನಾವು, ಕ್ಯಾರೆಟ್ ಅಂತ ಏನು ಕರಿತಾ ಇದ್ದೀವಿ, ಕ್ಯಾರೆಟ್ ಒಂದು ಮಾತ್ರ ಅದು ರಾಜಸಿಕ ಅಲ್ಲ, ಅದು ಸಾತ್ವಿಕ. ಯಾಕೆಂದರೆ ಕ್ಯಾರೆಟು ನಂಬರ್ 1 ಫುಡ್ಡು. ನಾನು ಒಂದು ಮಿರಾಕಲ್ಸ್ ಆಫ್ ಲಿವಿಂಗ್ ಜ್ಯೂಸ್ ಅಂತ ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ. ಆ ಪುಸ್ತಕದಲ್ಲಿ ಒಂದು ಘಟನೆಯನ್ನು ಕೊಟ್ಟಿದ್ದಾರೆ. ಒಂದು ಫಾರಿನ್ನಲ್ಲಿ, ವಿದೇಶದಲ್ಲಿ, ಅಮೆರಿಕದಲ್ಲೂ ಯಾವುದೋ ಒಂದು ದೇಶದಲ್ಲಿ ಒಬ್ಬ ಮಹಿಳೆ ಆಕ್ಸಿಡೆಂಟ್ ಆಗುತ್ತೆ, ಮೂಳೆ ಎಲ್ಲ ಮುರಿದು ಹೋಗ್ಬಿಟ್ಟಿರ್ತದೆ, ಪುಡಿ ಪುಡಿ ಆಗಿಬಿಟ್ಟಿರ್ತದೆ. ಆಕೆಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಅವರು ಡಾಕ್ಟರ್ ಟ್ರೀಟ್ ಮಾಡೋಕ್ಕೆ ತಯಾರಿಲ್ಲ, ಯಾಕೆಂದರೆ ಸತ್ತು ಹೋಗ್ತದೆ ಇದು ಪೇಷಂಟು, ಮತ್ತು ನಮ್ಮ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಆ ಪೇಷಂಟನ್ನು ಅಡ್ಮಿಟೇ ಮಾಡ್ಕೊಳ್ಳಲ್ಲ. ಪಾಪ ಅವರು ಸಾಕಾಗಿ ಕೊನೆಗೆ ಅಲ್ಲಿ ಯಾರು ಇದು ಮಾಡದೇ ಇದ್ದಾಗ ಕಡೆಗೊಬ್ಬರು ನ್ಯಾಚುರೋಪತಿ ಡಾಕ್ಟರ್ ಹತ್ರ ಕರ್ಕೊಂಬರ್ತಾರೆ. ಯಾಕೆಂದರೆ ಆ ಪೇಷಂಟಿಗೆ ಒಂದು ಮೂಳೆ ಮುರಿದಿದೆ, ಜಾಂಡಿಸ್ ಬೇರೆ ಆಗಿದೆ, ಆಮೇಲೆ ನೀರು ಸಹಿತ ಹೋಗ್ತಾ ಇಲ್ಲ. ನೀರು ಹಾಕಿದರೂ ಅದು ಉಲ್ಟಿ ಆಗ್ತಾಯಿದೆ, ವಾಂತಿ ಆಗ್ತಾಯಿದೆ, ಬಾಡಿ ಅದು ಕರ್ಕೋತಾ ಇಲ್ಲ.
ಅಂಥ ಸ್ಥಿತಿನಲ್ಲಿ, ಕ್ರಿಟಿಕಲ್ ಸ್ಥಿತಿಯಲ್ಲಿ ಆ ಪೇಷಂಟನ್ನು ಒಬ್ಬರ ನ್ಯಾಚುರೋಪತ್ ಹತ್ತಿರ ಕರ್ಕೊಂಡು ಹೋದಾಗ ಆ ಪ್ರಕೃತಿ ಚಿಕಿತ್ಸಾ ತಜ್ಞರು ಆಯಿತು ಟ್ರೀಟ್ ಮಾಡೋಣ ತಗೊಳ್ಳಿ ಅಂತ ಹೇಳಿ, ನಾನೇನು ಭರವಸೆ ಕೊಡೋಕ್ಕಾಗೋದಿಲ್ಲ ಬಟ್ ಆದರೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಶುರು ಮಾಡ್ತಾರೆ. ಅವರು ನೀರು ಸಹಿತ ಹೋಗ್ತಾ ಇಲ್ಲ ಅನ್ನೋದು ಗೊತ್ತಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಕ್ಯಾರೆಟ್ ರಸವನ್ನು ತಗೊಂಡು ಸರಿ ನೋಡೋಣ ಅಂತ ಟ್ರೈ ಮಾಡ್ತಾರೆ. ಯಾಕಂದರೆ ಈ ಘಟನೆಯನ್ನು ನೋಡಿ ನನ್ನ ಮೊಮ್ಮಗನಿಗೆ ನಾನು ಹುಟ್ಟಿದಾಗ 2ನೇ 3ನೇ ದಿನದಲ್ಲಿ ನಾನು ಇದನ್ನು ಮಾಡಿದೆ, ಜ್ಯೂಸನ್ನು ಹಾಕಲಿಕ್ಕೆ, ಈ ಘಟನೆಯ ಮೇಲೆ ಪ್ರೇರಣೆಯಿಂದ. ಆ ತಾಯಿಗೆ ಒಬ್ಬ 50-55 ವರ್ಷ ಇರ್ತಕ್ಕಂಥ ಮಹಿಳೆ ಆಕ್ಸಿಡೆಂಟ್ ಆಗಿ, ಜಾಂಡೀಸ್ ಆಗಿ, ಮೂಳೆಗಳೆಲ್ಲ ಮುರಿದು ಪುಡಿ ಪುಡಿಯಾಗಿ, ನೀರು ಸಹಿತ ಕುಡಿದೇ ಇರತಕ್ಕಂಥ ಸ್ಥಿತಿನಲ್ಲಿ, ಹಿಮೋಗ್ಲೋಬಿನ್ ಬೇರೆ ಕಡಿಮೆ ಆಗಿಬಿಟ್ಟಿತ್ತಂತೆ. ಅಂಥ ಸ್ಥಿತಿನಲ್ಲಿ ಇನ್ನು ಹೇಗೆ ಟ್ರೀಟ್ ಮಾಡೋದಂತ ಅವರು ಡಾಕ್ಟರ್ ನೋಡಿ ಅವ್ರೇನು ಮಾಡಿದ್ದಾರೆ ಅಂದರೆ ಕ್ಯಾರೆಟ್ ಜ್ಯೂಸ್ ರೆಡಿ ಮಾಡಿಕೊಂಡು ಆ ಕ್ಯಾರೆಟ್ ಜ್ಯೂಸನ್ನು ಒಂದೊಂದೇ ಹನಿಯನ್ನು ನಾಲ್ಗೆನ ಮೇಲೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸ್ವಲ್ಪ ನಾಲ್ಗೆ ತೆಗಿಯಮ್ಮ, ತೆಗೆದ ತಕ್ಷಣ ಒಂದು ಹನಿ ಬಿಡೋದು, ಬಿಡಿದ ತಕ್ಷಣ ನಾಲ್ಗೆ ಅಬ್ಸಾರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ನಾಲ್ಗೆಗೆ, ಗಮನಿಸಿ. ಹಾಗೆ ಒಂದು ಹನಿ ಹಾಕಿದ ತಕ್ಷಣ ಅದು ಹೋಯಿತು ಬಾಡಿಗೆ. ಮತ್ತು ಇನ್ನೊಂದು ಹನಿ ಹಾಕಿದರು, ಮತ್ತು ಹಾಗೆ ಈ ಹನಿಗಳು ಹಾಕ್ತಾ ಬಂದ ಮೇಲೆ ಅದು ಬಾಡಿ ಅಬ್ಸಾರ್ವ್ ಮಾಡ್ಕೋತ ಹೋಯ್ತು. ಒಬ್ರು ಕೂತ್ಕೊಂಡು ಬಿಟ್ರೆ ಅಲ್ಲಿ ಮಾಡೋದು, ಅದನ್ನು ಹನಿ ಹಾಕ್ತಾ ಆಮೇಲೆ ಒಂದು ಅರ್ಧ ಚಮಚ ಹಾಕಿದರು, ಅದು ಅಲ್ಲೇ ಇಟ್ಕೊಂಡು ಬಾಡಿ ಅದನ್ನು ಹೀರ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಆಮೇಲೆ ಆ ಜ್ಯೂಸು ಹೀರ್ಕೊಂತಾದ್ಮೇಲೆ ಒಂದೊಂದು ಚಮಚೆ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ಅರ್ಧ ಲೋಟ, ಹೀಗೆ ಸುಮಾರು ತಿಂಗಳಾನುಗಟ್ಟಲೆ ಒಂದು 6 ತಿಂಗಳ ಎಮ್ಮನ ಮೇಲೆ ಪ್ರಯೋಗ ಮಾಡಿದ್ದಾರೆ. 1 ತಿಂಗಳಲ್ಲೇ ಸ್ವಲ್ಪ ಇದಾಗಿ ಆಮೇಲೆ ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು, ಜ್ಯೂಸು ಕುಡಿಯೋಕ್ಕೆ ಶುರು ಮಾಡಿದರು. ಆಮೇಲೆ ಬರಬರ್ತಾ ಅಲ್ಲೇ ಬೆಡ್ರಲ್ಲೇ ಎಲ್ಲ ಅಲ್ಲೇ ಬರಬರ್ತಾ ಅವ್ರಿಗೆ ಅಲ್ಲೇ ಇಂಪ್ರೂವ್ ಆಗ್ತಾ, ಆರೋಗ್ಯ ಸುಧಾರಿಸ್ತಾ ಒಂದು ಸುಮಾರು 6 ತಿಂಗಳಲ್ಲಿ ಆ ಎಮ್ಮ ಎದ್ದು ಕೂತರು, ಅಡ್ಡಾಡ್ತಾಯಿದ್ರು, ಮತ್ತೆ ಮಾಮೂಲು ಸ್ಥಿತಿಗೆ ಬಂದರು ಅಂತ ಹೇಳ್ತಾರೆ. ಸೊ ಹಾಗೆ ಕ್ಯಾರೆಟ್ ಒಂದು ಮಾತ್ರ ಭಾಳ ಅದ್ಭುತವಾಗಿ ಇರತಕ್ಕಂಥದ್ದು. ಕ್ಯಾರೆಟ್ ರಸದಲ್ಲಿ ಹೇರಳವಾಗಿ ವಿಟಮಿನ್ ಎ ಇರುವುದರಿಂದ, ವಿಟಮಿನ್ ಎ ಅದರಲ್ಲಿದೆ, ನಾವೆಲ್ಲ ಸ್ಕೂಲಲ್ಲಿ ಓದಿರ್ತೀವಿ. ಕಣ್ಣಿನ ತೊಂದರೆ ಹೋಗಲಾಡಿಸುತ್ತೆ ಕ್ಯಾರೆಟ್ ಜ್ಯೂಸ್ ಕುಡಿಯೋದರಿಂದ. ಇದರ ಜೊತೆಗೆ ವಿಟಮಿನ್ ಬಿ, ಸಿ, ಡಿ ಮತ್ತು ಕೆಯನ್ನು ಕೂಡ ಅದು ಕ್ಯಾರೆಟ್ ಜ್ಯೂಸ್ ಹೊಂದಿದೆ. ನೋಡಿ, ABCDEK ಅದು ಸಹಿತ ಎಲ್ಲ ಅದರಲ್ಲಿದೆ. ಇದು ಹಸಿವನ್ನು ಹೆಚ್ಚಿಸಿ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಪಡಿಸುತ್ತದೆ ಕ್ಯಾರೆಟ್ ಜ್ಯೂಸು. ತಾಯಿ ಎದೆ ಹಾಲು ಹೆಚ್ಚಿಸುತ್ತದೆ. ನೋಡಿ, ತಾಯಂದರೆ ಆದರೆ ಡೆಲಿವರಿ ಆದಮೇಲೆ ಎದೆ ಹಾಲು ಇರಲಿಲ್ಲ ಅಂದರೆ ಅವರು ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ಇದು ಏನು ಎದೆ ಹಾಲು ಹೆಚ್ಚಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕ್ಯಾರೆಟ್ ಜ್ಯೂಸ್. ಆಮೇಲೆ ಪ್ರೆಗ್ನೆಂಟ್ ಇದ್ದವರು ಡೆಲಿವರಿಗಿಂತ ಮುಂಚೆ ಅವರು ಕ್ಯಾರೆಟ್ ಜ್ಯೂಸನ್ನು ದಿವಸ ಕುಡ್ಕೊಂಬಂದರೆ ಆ ಡೆಲಿವರಿನಲ್ಲಿ ಆಗ್ತಕ್ಕಂಥ ಇನ್ಫೆಕ್ಷನ್ ತಡೆದು ಹಾಕುತ್ತೆ ಇದು ಕ್ಯಾರೆಟ್ ಜ್ಯೂಸ್. ಹಾಗಾಗಿ ಎಲ್ಲರಿಗೂ ಒಳ್ಳೆಯದು. ಇದು ದೇಹಕ್ಕೆ ಬೇಕಾದ ಖನಿಜಗಳಾದ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಕಬ್ಬಿಣ ಮೊದಲಾದವನ್ನು ಇದು ಹೊಂದಿದೆ. ರಕ್ತವನ್ನು ಶುದ್ಧಿ ಮಾಡುವ ಶಕ್ತಿಯನ್ನು ಈ ಕ್ಯಾರೆಟ್ ಜ್ಯೂಸ್ ಹೊಂದಿದೆ. ಮೂತ್ರಪಿಂಡಗಳಲ್ಲಿ ಬ್ಯಾಕ್ಟೀರಿಯಾಗಳಿಂದ ಆಗುವ ತೊಂದರೆಯನ್ನು ಸಹಿತ ಇದು ದೂರ ಮಾಡ್ತದಂತೆ. ರಕ್ತನಾಳಗಳ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ಹೆಚ್ಚು ಪರಿಣಾಮಕಾರಿ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಗುವ ತೊಂದರೆಗಳಿಗೆ ಕ್ಯಾರೆಟ್ ರಸದೊಡನೆ ಲಿಂಬೆಹಣ್ಣಿನ ರಸವನ್ನು ಸೇರಿಸಿ ಸೇವಿಸಿದರೆ ತುಂಬ ಅತ್ಯುತ್ತಮವಾದದ್ದು. ಅದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕ್ಕೊಂಡು, ಸೈಂಧವ ಲವಣ ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ಸೇವಿಸ್ಬೋದು. ಈ ಕ್ಯಾರೆಟ್ ಜ್ಯೂಸನ್ನು ನೀವೇನು ಮಾಡ್ಬೋದು, ಮನೆಯಲ್ಲಿ 1-2 ಇದ್ರೆ 3 ಜನ ಇದ್ರೆ ಅಂತ ಇಟ್ಕೊಂಡ್ರೆ 1 ಕ್ಯಾರೆಟ್ ಸಾಕು. ಒಂದು ದೊಡ್ಡದು ಕ್ಯಾರೆಟ್ ಇದ್ರೆ ಸಾಕು, ಇಲ್ಲ ಸಣ್ಣ ಇದ್ರೆ 1-2 ತೊಗೊಂಡು ಅವುಗಳನ್ನು ತುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಅದನ್ನು ಅದರದ್ದು ಹಾಲು ಬರುತ್ತೆ, ಅದನ್ನು ತಕ್ಕೊಳ್ಳಿ. ಅದರ ಜೊತೆಗೆ ತೆಂಗಿನ ಹಾಲು ತಕ್ಕೊಳ್ಳಿ, ಎರಡೂ ಮಿಕ್ಸ್ ಮಾಡಿ ಅದ್ಭುತ ಡ್ರಿಂಕ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಬೇಕಾದ್ರೆ ಜೇನುತುಪ್ಪ ಹಾಕ್ಕೊಳ್ಳಿ, ಫಸ್ಟ್ ಕ್ಲಾಸ್ ಡ್ರಿಂಕ್. ಕೋಕೋ ಕೋಲಾ, ಫಂಟಾ ಯಾವುದೂ ಇಲ್ಲ. ನೀವು ಮಾಡಬೇಕಾದ್ರೆ ನೋಡಿ, ಪ್ರಯೋಗ ಮಾಡಿ ನೋಡಿ. ತೆಂಗಿನ ಹಾಲನ್ನು ಮಾಡಿಕೊಂಡು ಒಂದು ಅರ್ಧ ಬಟ್ಟಲು ತೆಂಗಿನ ಹಾಲು ತೊಗೊಳ್ಳಿ, 1-2 ಕ್ಯಾರೆಟನ್ನು ತೊಗೊಂಡು ಎರಡನ್ನೂ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಬೇರೆ ಬೇರೆ ರುಬ್ಬಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಏಲಕ್ಕಿ ಮತ್ತು ಬೆಲ್ಲ ಇಲ್ಲ ಜೇನುತುಪ್ಪ ಇವನ್ನ ಹಾಕ್ಕೊಂಡು ಕೊಡ್ರಿ, ಫಸ್ಟ್ ಕ್ಲಾಸ್ ಒಂದು ಡ್ರಿಂಕ್ ಆಗುತ್ತೆ, ಜ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಈಗಾಗಲೇ 5:30 ಆಗಿರೋದ್ರಿಂದ ಇಲ್ಲಿಗೆ ನಾನು ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ. ಇಲ್ಲಿವರೆಗೆ ಶ್ರೀ MG ಮುಳುಕೂರವರು ಬಹಳ
ಚೆನ್ನಾಗಿರುವಂತಹ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ. ನೆಲದಲ್ಲಿ ಬೆಳೆಯುವಂತ ಈ ಗದ್ದರಿಯನ್ನು ಬಿಟ್ಟು ಉಳಿದಂತ ಎಲ್ಲ ಪದಾರ್ಥಗಳು ರಾಜಸಿಕ ಆಹಾರದಲ್ಲಿ ಬಂದ್ರೆ, ಈ ಗದ್ದರಿ ಮಾತ್ರ ಅದು ಸಾತ್ವಿಕ ಆಹಾರದಲ್ಲಿ ಬರ್ತಾ ಇದೆ. ಅದರ ವಿವರಣೆಯನ್ನ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇಂಥ ವಿವರಣೆಗಳು ನಮಗೆ ಇಂದು ಬೇಕಾಗಿವೆ. ಆ ವಿವರಣೆಯಿಂದ ನಾವು ಉತ್ತೇಜಿತರಾಗಿ ಕ್ಯಾರೆಟ್ ಅನ್ನ ಬಳಸುವ ಒಂದು ವಿಧಾನವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇಂದು ಗದ್ದರಿಯ ಉಪಯೋಗ, ನಾವು ಇದೇನ್ ಬಿಡ ಗದ್ದರಿ ಅಂತ ತಿಳ್ಕೊಂಡು ತಾತ್ಸಾರ ಮಾಡ್ತೀವಿ. ಇಂದ ಮಾರುಕಟ್ಟೆಯಲ್ಲಿ ಜಂಕ್ ಫುಡ್ ಕಾಲಿಟ್ಟಿದ್ದರಿಂದ, ಫಾಸ್ಟ್ ಫುಡ್ ಕಾಲಿಟ್ಟಿದ್ದರಿಂದ ಇವೆಲ್ಲ ಆಹಾರ ನಮ್ಮಿಂದ ಬಹಳ ದೂರ ಆಗ್ತಾ ಇವೆ. ಆ ಕಾರಣಕ್ಕಾಗಿ ಪುನಃ ಮರಳಿ ನಾವು ನಮ್ಮ ಧರ್ಮಕ್ಕೆ, ಅಂದ್ರೆ ಆಹಾರ ಪದ್ಧತಿಗೆ, ನಮ್ಮ ಹಿರಿಯರು ಹಾಕಿಕೊಟ್ಟಿರುವಂತ ಆಹಾರ ಪದ್ಧತಿಗೆ ನಾವು ಹೋಗಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋದನ್ನ ಇವತ್ತಿನ ಸಂದೇಶದಲ್ಲಿ ಹೇಳಿದ್ದಾರೆ. ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಇನ್ಮೇಲೆ ಶ್ರೀ BR ಪೊಲೀಸ್ ಪಾಟೀಲ್ರು ಉರಿಯ ಗದ್ದುಗೆಯ ಕುರಿತಾದಂತ ವಿಷಯವನ್ನ ಇಂದು ಪ್ರಸ್ತಾಪ ಮಾಡಬೇಕೆಂದು ಅವರಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಮೂರನೇ ಇಂಧನ ದೇವರ ಒಳಗೂ ಕೂಡ ಈಗ ದ್ವಂದ್ವ ಆರಂಭ ಆಗ್ತದೆ. ಒಬ್ಬ ಸಾಕ ಶರಣಾದಂತಹ ಶಾಂತಿವೀರ ಪಟ್ಟಾಧ್ಯಕ್ಷರು ಕೂಡ ಸಿದ್ದರಾಮ ದೇವರನ್ನ ಬಿಟ್ಟು ಕೊಡದೇ ಇರೋದಕ್ಕೆ, ನಾವು ಪಟ್ಟದವರು ಮದುವೆ ಆಗ್ಬಾರ್ದಂತೂ ಏನೂ ಇಲ್ಲ, ನಿನಗೆ ಮದುವೆ ಮಾಡಿ ಆದ್ರೂ ನಿನ್ನನ್ನು ಉಳಿಸ್ಕೋತೀನಿ ಅನ್ನುವಂತ ಮಾತನ್ನ ಹೇಳಿದಾಗ, ಇಷ್ಟು ವರ್ಷ ಬ್ರಹ್ಮಚರ್ಯವನ್ನ ನಾವು ಪಾಲಿಸಿಕೊಂಡು ಬಂದದ್ದು ಕೇವಲ ಈ ಕಾರಣಕ್ಕಾಗಿ ಅನ್ನುವಂತ ಒಂದು ಸಾತ್ವಿಕ ಸಿಟ್ಟು ಸಿದ್ದರಾಮ ದೇವರಲ್ಲಿ ಬಂದು, ಹಂಗಿದ್ರ ನಾನು ಗದಗಿನ ಪೀಠಕ್ಕನ ಆಗ್ತೀನಿ ಅಂತ ಹೇಳಿ ಅವರು ಎದ್ದು ಹೋದಾಗ ಅವರಲ್ಲಿ ಆಗುವಂತಹ ಆ ಸಂಕಟ, ಹಾದಿ ಉದ್ದಕ್ಕೂ ಇವರಲ್ಲಿ ನಡೆಯುವಂತಹ ಈ ತೊಳಲಾಟ ಅದಲ್ಲ, ಈ ಒತ್ತಡ ಸುತ್ತಿಗೆಯಂತೆ ಹೊರಗೂ ಜಡಿಯುತ್ತದೆ, ಒಳಗೂ ಜಡಿಯುತ್ತದೆ. 2-3 ದಿವಸ ಊಟ ನಿದ್ರೆ ಇಲ್ಲದೆ ಒದ್ದಾಡಿದೆ ಅನ್ನುವಂಥದ್ದನ್ನ ಸಿದ್ದರಾಮ ದೇವರು ಹೇಳ್ತಾರೆ. ಅವರು ಈ ಕಡೆ ಬಂದ ಮೇಲೆ ಯೋಗಿಯ ತೀರ್ಪು ಅನ್ನುವಂಥ ಮುಂದಿನ ಅಧ್ಯಾಯದಲ್ಲಿ ಏನ್ ನಡೀತದೆ ಅನ್ನೋದನ್ನ ನಾವು ನೋಡೋಣ. ಇತ್ತ ಬೆಳಗಾಲಪೇಟೆಯಲ್ಲಿ ಪಟ್ಟದೇವರ ಸ್ಥಿತಿ ಏನು ಭಿನ್ನವಾಗಿರಲಿಲ್ಲ. ಅವರ ದುಃಖ, ಚಡಪಡಿಕೆ, ಆತಂಕಗಳ ಜೊತೆಗೆ ನನ್ನ ಧೋರಣೆಯಲ್ಲಿ ಆದ ವ್ಯತ್ಯಾಸವೂ ಅವರನ್ನು ಕಂಗೆಡಿಸಿತ್ತು. ಕ್ಷಣ ಹೊತ್ತು ಕೂಡ ಅಲ್ಲಿ ನಿಲ್ಲಲಾಗಲಿಲ್ಲ. ಹುಬ್ಬಳ್ಳಿಗೆ ಬಂದು ನನ್ನನ್ನು ಸಮಾಧಾನ ಪಡಿಸಬೇಕು ಎನ್ನಿಸ್ತು. ಆದರೆ ಪಕ್ಕದ ಹಳ್ಳಿ ಭಕ್ತನೊಬ್ಬ ತನ್ನ ಮನೆಯ ಒಂದು ಪೂಜಾ ಕಾರ್ಯ ನೆರವೇರಿಸಲು ಅವರನ್ನು ಕರೆಯಲು ಬಂದಿದ್ದ. ಬುದ್ಧಿ, ನಮ್ಮ ಮನೆಗೆ ಬಂದು ಪೂಜಾ ತೀರಿಸಿಕೊಂಡು ಹೋಗ್ರಿ, ಕಾಲು ಬೀಳ್ತೀನಿ ಎಂದು ಬೇಡಿಕೊಂಡಾಗ ವಿಧಿ ಇಲ್ಲದೆ ಅವನೊಂದಿಗೆ ಹೊರಟರು. ಅಂದು ಬೆಳಗಾಲಪೇಟೆ ಸಂತೆ. ತುಂಬಿದ ಬಸ್ಸು, ಕುಳಿತುಕೊಳ್ಳಲು ಜಾಗವೇ ಇರಲಿಲ್ಲ. ನಿಂತೇ ಪ್ರಯಾಣ ಮಾಡುವುದು ಅನಿವಾರ್ಯವಾಯಿತು. ಬಸ್ಸು ಸ್ವಲ್ಪ ಮುಂದೆ ಚಲಿಸುತ್ತಲೇ ಪಟ್ಟದೇವರ ಎಂಬ ಧ್ವನಿ ಕೇಳಿಸ್ತು. ಹಿಂತಿರುಗಿ ನೋಡಿದಾಗ ಹಿಂದಿನ ಸೀಟಿನಲ್ಲಿ ಗುಬ್ಬಿಯ ಶ್ರೀಗಳು ಕುಳಿತಿದ್ರು. ಇವರನ್ನು ಕೈ ಮಾಡಿ ಕರೆದು ಅವರ ಪಕ್ಕದಲ್ಲಿ ಜಾಗ ಮಾಡಿ ಕುಳ್ಳಿರಿಸಿಕೊಂಡ್ರು. ಮಹಾ ತಪಸ್ವಿ, ಶತಾಯುಷಿ,
ಗುಬ್ಬಿ ಶ್ರೀಗಳಿಗೆ ಆಗ 135 ವರ್ಷ. ಅಷ್ಟು ವಯಸ್ಸಾದ್ರೂ ಕಣ್ಣು, ಕಿವಿ, ಕಾಲು, ಹಲ್ಲು ಎಲ್ಲ ಗಟ್ಟಿಯಾಗಿದ್ದುದರಿಂದಲೇ ಅವರು ಮೃತ್ಯುಂಜಯರಾಗಿ ನಮ್ಮ ನಡುವಿದ್ದರು. ಜಟಾಧಾರಿ ಸ್ವಾಮಿಗಳ ಕಣ್ಣುಗಳಲ್ಲಿ ಸಾತ್ವಿಕ ಮಿಂಚಿತ್ತು. ಕುಶಲಪುರಿ ಗದಗಿನ ಮಠಕ್ಕ ನಿನ್ನ ಮರಿನ ಕೊಡಂಗಿಲ್ಲ ಅಂತ ಹಠ ಹಿಡ್ದಿ ಅಂತಲ್ಲೋ ಪಡೆದಪ್ಪ ಎಂದು ಕೇಳಿದರು. ಆಸತ್ತು ಬೇಸತ್ತು ಅಡವಿಗೆ ಬಂದ್ರೆ ಅಡವಿಯೇ ಬಾಯಿ ತೆರೆದು ನುಂಗಲು ಬಂದಂತೆನಿಸ್ತು. ಕೆಮ್ಮನೆ ಕೆರಳಿದ ಶಾಂತವೀರ ಪಟ್ಟಾಧ್ಯಕ್ಷರು, ಕೊಟ್ಟು ನಾ ಏನ್ ಮಾಡ್ಲಿ, ನನ್ ಮಠಕ್ಕೆ ಯಾರು, ನೀವು ಹಂಗೆ ಮಾತಾಡ್ತಿರಲ್ಲ ಬುದ್ಧಿ ಎಂದರು. ನಿನಗ ಸಿಟ್ಟು ಬರುವುದು ಸಹಜಿಕದಪ್ಪ ತಮ್ಮ. ನಿನ್ ಜಾಗದಾಗ ನಾ ಇದ್ರ ನಾನು ಇವ ಮಾತ ಹೇಳ್ತಿದ್ನೋ ಏನೋ. ಆದ್ರ ನಾವು ಅಂದುಕೊಳ್ಳೋದೇ ಬೇರೆ, ಆ ಕಾರಣಿಕ ಶಿವ ಅವ ಮಾಡೋದೇ ಬೇರೆ. ಶಾಂತಯ್ಯ, ಸುಶಾಂತವಾಗಿ ವಿಚಾರ ಮಾಡಿ ಹೇಳು, ನಿನ್ ಮಗ ಅವ ನಿನ್ ಮಗ ಮಾತ್ರ ಹೌದೇನು? ಹಂಗಂತ ತಿಳಿದ ಅವನ್ ಬೆಳೆಸೇನೆ, ಅವಂಗ ಕಲಿಸೇನೆ. ಎಷ್ಟು ಸಲ ನಾ ಅಂತೀಯೋ ನೀ? ನಾ ಕಳ್ಳಿದ ನೀ ಹೆಂಗ್ ಬೆಳಿತೀಯೋ ಅಂದ್ರೇನ್ ಬುದ್ಧಿ? ನಾವ್ ಆಗ್ಬೇಕಾದ್ರ ನಾ ಹಲಿಗೆ ಆಗ್ಬೇಕು, ಕೆತ್ತಿಸ್ಕೊಂಡು ಹೊಂದ್ಕೋಬೇಕು. ತುಳಿಸ್ಕೊಂಡ್ರು ತೇಲಿಸ್ಬೇಕಪ್ಪ, ಮುಳುಗಿಸಾಕ್ ಹೋಗ್ಬಾರ್ದು. ಮೌನ, ನಕ್ಕು. ಯಾಕ ತಿಳಿವಲ್ತೇನ? ಕಲಕು ತಿಳಿ ಆಗೋ ತನಕ ಮುಖ ಕಾಣಂಗಿಲ್ಲ. ನಾನೇ ಹೇಳ್ತೀನಿ ಕೇಳು. ನಿನ್ ಮಗಾನೇ ಅಲ್ಲ, ನಾವೆಲ್ಲ ಅವನ್ ಮಕ್ಕಳಲ್ಲಿ. ಹೌದು ಬಿಡ್ರಿ, ಅದು ಪಾರಲೌಕಿಕ, ಇದು ಲೌಕಿಕ. ಅದಕ್ಕೆ ಇದಕ್ಕ ಏನ್ ಸಂಬಂಧ? ಸಂಬಂಧ ಐತಿ. ಗದಗ ಡಂಬಳ ಮಠ, ಯಡಿಯೂರು ತೋಂಟದಾರ್ಯ ಪರಂಪರೆ ಮಠ. ಸಿದ್ದರ ಆ ಸಿದ್ಧ ಲೋಕ ಸಂಚಾರ ಮಾಡಿದ ಒಂದು ವಿರಕ್ತರೊಳಗ ಈಗ ಇವ ಸಂಕಲ್ಪ ಮಾಡಿದ್ದಕ್ಕ ಈ ಸಂಕಲ್ಪ ಬುದ್ಧಿ ಹೇಳುವುದು ನಡಿ ಗೊತ್ತಿಲ್ಲ. ಈ ಜಗ್ಗಿ ಮೈಕ್ ಸರಿಯಾಗಿ ಬರ್ತಾ ಇಲ್ಲ ಸರ್. ನಿನ್ ಮಗ ಸರ್ ಧ್ವನಿ ಸರಿಯಾಗಿ ಬರ್ತಾ ಇಲ್ಲ. ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಅದ್ರ ಇಲ್ಲಿ. ಹೌದನ್ರಿ? ಹಲೋ ಹಲೋ ಹಲೋ, ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಅದ. ಈಗ ಕೇಳ್ತದ್ರಿ? ಈಗ ಕೇಳ್ತಾ ಇದೆ ನೋಡ್ರಿ. ಕೇಳ್ತಾ ಇದೆ. ಈಗ ಕೇಳ್ತದ್ರಿ? ಆದ್ರೆ ನೀ ಜಗ್ಗಿ ಹಿಡಿದಷ್ಟು ನಿನಗೆ ಉರುಳು ಬಿಗಿ ಆಗ್ತದ. ನಿನ್ ಮಗ ನಿನಗ ದಕ್ಕುದಿಲ್ಲ. ಇನ್ ಮುಂದ ನಿನಗ ತಿಳಿದಂಗ ನೀ ಮಾಡಬಹುದು ಅಷ್ಟನ್ನೋದಕ್ಕೆ ಬಸ್ಸು ನಿಂತಿತ್ತು. ನೀ ಇಳಿಬೇಕಾದ ಊರ್ ಬರ್ತೇನೋ. ಆಯ್ತು, ಇಳಿದು ನೋಡು, ಕುಂತು ಯೋಚನೆ ಮಾಡು, ಹೋಗ್ವಾ. ಶಾಂತವೀರ ಪಟ್ಟಾಧ್ಯಕ್ಷರ ಮೈ ಒಂದೇ ಸಮನೆ ಕಂಪಿಸತೊಡಗಿತ್ತು. ನಿನ್ ಮಗ ನಿನಗೆ ದಕ್ಕೂರಿಲ್ಲೋ ಎಂಬ ಯೋಗಿಯ ನುಡಿ ಅಂತಿಮ ತೀರ್ಪು ಎಂಬಂತೆ ಇವರನ್ನು ಘಾಸಿಗೊಳಿಸಿತು. ಎಲ್ಲವೂ ಔಪಚಾರಿಕ ಎಂಬಂತೆ ಆ ಭಕ್ತನನ್ನು ಹಿಂಬಾಲಿಸಿ ಪೂಜೆ ನೆರವೇರಿಸಿ ಅಂದೇ ಹಾವೇರಿಯ ಬಸ್ಸು ಹತ್ತಿದರು. ಇದು 13ನೇ ಅಧ್ಯಾಯ, 14ನೇ ಅಧ್ಯಾಯ. 15ನೇ ಅಧ್ಯಾಯ ಪುರಿ ಅಂತ. ಈ ಕಡೆ ಸಿದ್ದರಾಮ ದೇವರು ಹುಬ್ಬಳ್ಳಿಗೆ ಹೇಗೆ ಬಂದು ತಲುಪಿದನೆಂಬುದೇ ಗೊತ್ತಾಗಲಿಲ್ಲ ನನಗೆ.
ನಿತ್ಯ 3,000 ಮಠದಿಂದ ಕಾಡಸಿದ್ದೇಶ್ವರ ಕಾಲೇಜಿಗೆ, ರೈಲ್ವೆ ಸ್ಟೇಷನ್ಗೆ, ಅಲ್ಲಿಂದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ತಿರುಗಾಡಿದರೂ ಸ್ವಲ್ಪ ಕೂಡ ದಣಿವಾಗುತ್ತಿರಲಿಲ್ಲ. ಆದರೆ ಅಂದು ಬಸ್ ಸ್ಟ್ಯಾಂಡ್ ನಿಂದ 3,000 ಮಠಕ್ಕೆ ಹೋಗಿ ತಲುಪಲು ಸಾಕಬೇಕಾಯಿತು. ದಣಿವು, ಉತ್ಸಾಹಗಳು ದೈಹಿಕ ಕ್ಷಮತೆಗಿಂತ ಮಾನಸಿಕ ಸಿದ್ಧತೆಯನ್ನು ಅವಲಂಬಿಸಿರುತ್ತವೆ ಎನ್ನಿಸ್ತು. ನಾವು ಪ್ರೀತಿಸುವ, ಅದಕ್ಕೂ ಮುಂದೆ ಹೋಗಿ ಆರಾಧಿಸುವ ವ್ಯಕ್ತಿಯೊಬ್ಬರ ಒಂದೇ ಒಂದು ಸಣ್ಣ ತಪ್ಪಿಗಾಗಿ ಅವರಿಂದ ದೂರವಾಗುವುದು, ಅವರ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಎಷ್ಟು ಸೂಕ್ತ? ನನ್ನನ್ನು ಹೆತ್ತವರ ಪ್ರೀತಿ ಕಾಳಜಿಗಳನ್ನು ಮರೆಸಿ ನನ್ನ ಪಾಲಿಗೆ ಎಲ್ಲವೂ ಆಗಿದ್ದ ನನ್ನ ಏಳಿಗೆಗಾಗಿ ಬರುವ ಎಲ್ಲ ನೋವು ಸಂಕಟಗಳನ್ನು ನುಂಗಿಕೊಂಡಿದ್ದ ಶಾಂತವೀರ ಪಟ್ಟ ದೇವರಿಗೆ ಎದುರು ಮಾತಾಡಿದ್ದು, ಅವರ ಇಚ್ಛೆಗೆ ವಿರುದ್ಧವಾಗಿ ಜಗದ್ಗುರು ಪೀಠವನ್ನೇರುವ ಮಾತಾಡಿದ್ದರ ಬಗ್ಗೆ, ಅವರು ಉಂಡು ಹೋಗು ಎಂದರೂ ಅವರ ಮನ ನೋಯಿಸಿ ಹಾಗೆಯೇ ಬಂದುದು ನನ್ನ ಕಸುಕುತನಕ್ಕೆ, ಕೃತಜ್ಞತೆಗೆ ಹಿಡಿದ ಕನ್ನಡಿ ಎನ್ನಿಸಿ ನನ್ನ ಬಗ್ಗೆ ನನ್ನಲ್ಲೇ ಜುಗುಪ್ಸೆ ಮೂಡಿತು. ಈ ಮುಂಚೆ ತಲೆನೋವು ಎಂದರೇನು ಎಂದು ಕೇಳುತ್ತಿದ್ದ ನನ್ನ ತಲೆ ಒಂದೇ ಸಮನೆ ಸಿಡಿಯುತ್ತಿತ್ತು. ಹೋಗಿ ಹಾಸಿಗೆಯ ಮೇಲೆ ಬಿದ್ದುಕೊಂಡು ಚಾದರ ಹೊದ್ದುಕೊಂಡಾಗ ಬಾಣಲೆಯೊಳಗೆ ಬಿದ್ದುಕೊಂಡದ್ದೆನಿಸಿತು. ಮತ್ತೆ ಬೆಳಗಾಲಪೇಟೆಗೆ ಹೋಗಿ ಅವರ ಪಾದಗಳ ಮೇಲೆ ಬಿದ್ದು ಕ್ಷಮೆ ಕೇಳಿ ಬಂದು ಬಿಡಲೆ. ಸನ್ಯಾಸಿಯಾಗಿ ಹೀಗೆ ಸಂಕಟ ಪಡುವುದಕ್ಕಿಂತ ಅವರು ಹೇಳಿದಂತೆ ಸಂಸಾರಿಯಾಗಿ ಸುಖ ಪಡಲೆ. ನಾನು ಈ ಹಿಂದೆ ಓದಿದ ಲೆಕ್ಕವಿಲ್ಲದಷ್ಟು ಕಾದಂಬರಿಗಳ ನಾಯಕರುಗಳ ವಿಲಾಸಿ ಜೀವನದ ರೋಚಕ ಕ್ಷಣಗಳ ಚಿತ್ರಗಳು ಕಣ್ಣ ಮುಂದೆ ಹಾದು ಹೋಗತೊಡಗಿದವು. ಭಕ್ತರನ್ನು ಉದ್ಧಾರ ಮಾಡಲು ಸ್ವಾಮಿಯಾದವ ನಿಜವಾಗಿಯೂ ಸನ್ಯಾಸಿಯಾಗಿರಲೇಬೇಕೆ? ಭಕ್ತರ ಏಳಿಗೆಗೂ ಸನ್ಯಾಸತ್ವಕ್ಕೂ ಏನು ಸಂಬಂಧ? ವಿಸರ್ಜನೆ ಅದೊಂದು ಸಹಜ ಕ್ರಿಯೆ. ಅದಕ್ಕೆ ತಡೆಯೊಡ್ಡಿದರೆ ಬೇರೆ ದಾರಿ ಹುಡುಕಿಕೊಂಡು ಹೊರಬಂದೇ ಬರುತ್ತದೆ. ನಾನು ಓದಿದ ಕಾದಂಬರಿಗಳ ಪಾತ್ರಗಳಾಗಿದ್ದ ಸ್ವಾಮಿಗಳು ಸನ್ಯಾಸತ್ವದ ನಾಟಕ ಆಡಿ ಒಳಗೊಳಗೆ ವಿಲಾಸಿ ಹೇಸಿ ಜೀವನ ನಡೆಸಿದ್ದರಲ್ಲವೇ? ಬಸವಾದಿ ಶಿವಶರಣರು ಸಂಸಾರಿಗಳಾಗಿದ್ದೇ ಇವನ್ನು ಗೆಲ್ಲುವ ಪ್ರಯತ್ನದಲ್ಲಿ ಯಶ ಕಾಣಲಿಲ್ಲವೇ? ದೊಡ್ಡಪ್ಪನವರ ಇಚ್ಛೆಯಂತೆ ಮದುವೆಯಾಗಿ ಸಿಂದಿಗೆ ಮಠದ ಪಟ್ಟದೇವರಾಗಿ ಭಕ್ತರ ಉದ್ಧಾರ ಮಾಡಲು ಸಾಧ್ಯವಿಲ್ಲವೇ? ಏನಿದು ಬದುಕು? ಯಾಕಿಷ್ಟು ತುಮುಲ? ನನ್ನನ್ನು ನಾನು ಅರಿಯದೆ ನಾನಾರಿಗೆ ಹಿತಕಾರಿಯಾದೇನು? ನನಗೆ ನಾನೇ ಅರಿಯಾದರೆ ಇನ್ನಾರಿಗೆ ಉಪಕಾರಿಯಾಗುವೆ? ದೇಹ ಉತ್ಕಟವಾಗಿ ಅಪೇಕ್ಷೆ ಪಡುವುದನ್ನು ಮನೋನಿಗ್ರಹದ ಮೂಲಕ ನಿರಾಕರಿಸಿ ಒಂಟಿ ಜೀವನ ನಡೆಸುವ ಅಗತ್ಯವಾದರೂ ಏನು? ಯಾರಿಗೆ ಬೇಕು ಇಂಥ ಧರ್ಮ ಸಂಕಟ? ಗದುಗಿನ ನಾಗಮ್ಮನವರ ಮನೆಗೆ ನಾನು ಅಂದು ಹೋದಾಗ ಅಲ್ಲಿ ನಡೆದಂಥ ಘಟನೆಗಳು ನೆನಪಿಗೆ ಬರತೊಡಗಿದವು. ದೊಡ್ಡಪ್ಪನವರ ಮನ ನೋಯಿಸಿದ್ದು ತಪ್ಪು. ದೇವರು ನನ್ನನ್ನು ಕ್ಷಮಿಸಬಾರದು. ಅದೇನು ಶಿಕ್ಷೆ ಕೊಡುತ್ತಾನೋ ಕೊಡಲಿ ಎಂದುಕೊಂಡಾಗ ಮೈ ದಗದಗಿಸತೊಡಗಿತು. ನನ್ನ ನೋವು ನರಳಾಟ ಕೇಳಿ ಓಡಿ ಬಂದ ಮಲ್ಲಿಕಾರ್ಜುನ ದೇವರು ನನ್ನ ಮೈ ಮುಟ್ಟಿ ಬಿದ್ದರು. ಅಯ್ಯೋ ದೇವ್ರ, ನಿನ್ ಮೈ ಕೆಂಡಾಗೈತಲ್ಲ ಎಂದವನೇ ಎದ್ದು ಮೂಜಿಗಮ್ಮ ಅವರಿಗೆ ವಿಷಯ ತಿಳಿಸಲು ಓಡಿದ. ಮುಂದೇನಾಯಿತು ಎಂದು ಗೊತ್ತಾಗಲೇ ಇಲ್ಲ. ನನಗೆ ಪ್ರಜ್ಞೆ ಬಂದಾಗ ಹಣೆಯ ಮೇಲೆ ತಣ್ಣೀರು ಪಟ್ಟಿತ್ತು. ನನ್ನನ್ನು ಮಲಗಿಸಿದ್ದ ಕಾಟ್ ಹತ್ತಿರ ಸ್ಟೂಲ್ ಮೇಲೆ ತಲೆ ನೇವರಿಸುತ್ತಾ ಕುಳಿತ ದೊಡ್ಡಪ್ಪ ಶಾಂತವೀರರನ್ನು ಕಂಡೊಡನೆ ಕಣ್ಣೀರು ಓಡಿಯಾಯಿತು. ಅವರು ಸಿದ್ದು ಸಿದ್ದು ಎಂದು ಬಿಕ್ಕಳಿಸತೊಡಗಿದರು. ನಾ ಅಂದದ್ದು ತಪ್ಪಾಯ್ತಪ್ಪ. ನೀ ಅಂದ್ಕೊಂಡಂಗ ನೀ ಆಗು. ಇನ್ನೆಂದೂ ನಿನ್ನ ಇಚ್ಛಾಕ್ ವಿರುದ್ಧ ನಾವೊಂದು ಮಾತು ಆಡಂಗಿಲ್ಲ. ಸಿದ್ದು, ಎಲ್ಲರ ಇರು, ನೀ ಬದುಕಿರು. ನಿನ್ ಕಳ್ಕೊಳ್ಳಾಕ ನಾ ತಯಾರಿಲ್ಲೋ ಕಂದ. ಅವರಷ್ಟೇ ದುಃಖ ಹಾಗೂ ಪಶ್ಚಾತ್ತಾಪ ನನಗೂ ಆಗಿತ್ತು. ನಾನೂ ಗಳಗಳನೆ ಅಳತೊಡಗಿದೆ. ಆಗ ಅಲ್ಲಿಗೆ ಬಂದ ಡಾಕ್ಟರ್ R.B. ಪಾಟೀಲ್ರು, ಬುದ್ಧಿ, ತಾವು ಹಿರಿಯರು, ಜ್ಞಾನಿಗಳು, ತಾವು ಹಿಂಗ ತಾಳ್ಮೆ ಕಳ್ಕೊಂಡ್ರೆ ಹೆಂಗ? ಸಮಾಧಾನ ಮಾಡ್ಕೊಂಡು ದೇವ್ರಿಗೆ ಧೈರ್ಯ ಹೇಳ್ರಿ. ಅವ್ರಿಗೆ ಜ್ವರ ಈಗ ಸ್ವಲ್ಪ ಕಡಿಮೆ ಆಗಕತ್ಯಾವ. ನನ್ನ ಟ್ರೀಟ್ಮೆಂಟ್ಗಿಂತ
ನಿಮ್ಮ ಪ್ರೀತಿ, ನಿಮ್ಮ ಆರೈಕೆ, ಅದೇ ಇವರನ್ನ ಉಳಿಸಿದ್ದು. ಇದು ಅವ್ರ ಪುನರ್ಜನ್ಮ. ಅವ್ರ ಮಾತು ಕೇಳಿ ಅವರನ್ನು ಕಂಡಾಗಲೇ ನಾನು ಆಸ್ಪತ್ರೆಯಲ್ಲಿದ್ದೇನೆ ಎಂಬ ಅರಿವಾಯಿತು. ಸ್ವತಃ ಆಯುರ್ವೇದ ವೈದ್ಯರಾಗಿದ್ದ ದೊಡ್ಡಪ್ಪ ಆಸ್ಪತ್ರೆಯಲ್ಲಿದ್ದು ನನ್ನ ಆರೈಕೆ ಮಾಡಿ ನನ್ನನ್ನು ಬದುಕಿಸಿದ್ದರೆಂದು ತಿಳಿದಾಗ ಅವರ ಕೃಪೆಯಿಂದ ಬದುಕಿದ ಈ ಜೀವ ಅವರ ಸೇವೆಗೆ ಮೀಸಲು ಎಂದು ತೀರ್ಮಾನಿಸಿ ತೊದಲುತ್ತಲೇ, ಬುದ್ಧಿ, ನನ್ನ ಕ್ಷಮಾ ಮಾಡ್ರಿ, ನಾ ಎಲ್ಲೂ ಹೋಗಂಗಿಲ್ಲ, ಏನೂ ಆಗಂಗಿಲ್ಲ, ನಿಮ್ಮ ಮಗ ಹಾಗೇ ಇರ್ತೀನಿ ಎಂದು ಕಣ್ಣೀರಿಟ್ಟೆ. ಅವರೂ ಮಗುವಿನಂತೆ ಅಳುತ್ತಾ, ಇಲ್ಲ ಕಂದ, ನೀ ಅಂದದ್ದೇ ನೀ ಆಗು, ಜಗಕ್ಕೆ ಬೆಳಕಾಗು. ಗುಬ್ಬಿ ಅಜ್ಜಯ್ಯ ನನ್ನ ಮನಸ್ಸಿನ ಗಾಣ ತೊಳೆದ, ನನ್ನ ಭ್ರಮ ಅಳ್ದ. ಇನ್ನು ಮುಂದ ನೀನು ನನ್ನ ಮಗ ಅಲ್ಲ, ಗದಗ ಡಂಬಳ ಮಠದ ಜಗದ್ಗುರು. ನಾನು ಅವ್ರಿಗೆ ಹೇಳಿಬಿಟ್ಟೇನೆ, ಆ ಯಡಿಯೂರು ಸಿದ್ಧಲಿಂಗನ ಕೃಪೆಯಿಂದ ಬದುಕಿದ ನೀನು ಬರೇ ನನ್ನ ಸಿದ್ದರಾಮದೇವರಲ್ಲ, ತೋಂಟದ ಸಿದ್ಧಲಿಂಗ ಜಗದ್ಗುರು. ನಾನು ನಿನ್ನ ಭಕ್ತರೊಳಗ ಒಬ್ಬ ಏನಪ್ಪ ಎಂದು ಬಿಕ್ಕಳಿಸತೊಡಗಿದ. ಈ ಮಾತುಗಳನ್ನು ಹೇಳುವಾಗ ಅವರೆಷ್ಟು ಭಾವುಕರಾಗಿದ್ದರೆಂದರೆ, ಅಳುವ ಕಂದನನ್ನು ಸಂತೈಸಲು ತಾಯಿ ಸಂಕಟ ಪಡುವಂತೆ ವೈದ್ಯರು ಹೈರಾಣಾಗಿದ್ದರು. ಇಂಥ ಮುಗ್ಧ ಮನಸ್ಸಿನ ತಂದೆಯಿಂದ ದೂರವಾಗಿ ಹೋಗಲು ನನ್ನ ಮನಸ್ಸು ಒಪ್ಪಲಿಲ್ಲ. ಹೋಗಲಾರೆನೆಂದು ನಾನು, ಹೋಗಲೇಬೇಕು ಎಂದು ಅವರು. ನಮ್ಮಿಬ್ಬರ ಸಂಕಟ ನೋಡಿ ನೋಡಲಾಗದ ಡಾಕ್ಟರ್ ಪಾಟೀಲ್ರು, ಬುದ್ಧಿ, ದೇವ್ರು, ಈಗ ನೀವು ನಮ್ ದವಾಖಾನೆ ಒಳಗದಿರಿ, ಯಾವ ನಿರ್ಣಯ ತಗೊಳ್ಳಿಕ್ಕೂ ನೀವು ಸ್ವತಂತ್ರರಲ್ಲ. ಇಲ್ಲಿ ಇರುವ ಮಠ ನಾ ಹೇಳ್ದಂಗೆ ಕೇಳ್ಬೇಕು. ಪೂರಾ ಆರಾಮಾಗಿ ಮಠಕ್ಕೆ ಹೋದ ಬಳಿಕ ಅಪ್ಪ ಮಗ ಕುಸ್ತಿ ಹಿಡೀರಿ, ಆ ಕಡೆಯ ಕುಸ್ತಿ ನೋಡಾಕ ನಾನು ಬರ್ತೀನಿ ಎಂದು ತಮಾಷೆ ಮಾಡಿದರು. ಅದು ತಮಾಷೆ ಆಗಿರಲಿಲ್ಲ, ಹಿರಿಯರಾದ ಶಾಂತವೀರರಿಗೆ ಗಂಭೀರವಾದ ಎಚ್ಚರಿಕೆಯೇ ಆಗಿತ್ತು. ಮುಂದೆ 1 ವಾರ ಕಾಲ ಅವರಾಗ್ಲಿ ನಾನಾಗ್ಲಿ ಇನ್ಯಾರೂ ನನ್ನ ಆರೋಗ್ಯದ ಹೊತ್ತು ಇನ್ನಾವ ವಿಷಯಕ್ಕೂ ಚರ್ಚೆ ಮಾಡಲಿಲ್ಲ. ದಿನದಿಂದ ದಿನಕ್ಕೆ ನನ್ನ ಆರೋಗ್ಯ ಸುಧಾರಿಸಿತು. ಆಸ್ಪತ್ರೆಯಿಂದ 3,000 ಮಠಕ್ಕೆ ಹೋದ ನಂತರವೂ ಅವರಾಗ್ಲಿ ನಾನಾಗ್ಲಿ ಈ ವಿಷಯಕ್ಕೆ ಚಕಾರವೆತ್ತಲಿಲ್ಲ. ಒಂದು ದಿನ ಮೂಜಗಂ ಅವರು ನನ್ನ ಆರೋಗ್ಯ ವಿಚಾರಿಸಲು ಬಂದು ಪಕ್ಕದ ಕುರ್ಚಿಯಲ್ಲಿ ಕುಳಿತರು. ನಾನು ಗಡಬಡಿಸಿ ಎದ್ದು ಕುಳಿತೆ. ಬೇಡ ಬೇಡ, ಡಾಕ್ಟರು ಕನಿಷ್ಠ 15 ದಿವಸ ಆದ್ರೂ ವಿಶ್ರಾಂತಿ ಬೇಕು ಅಂದಾರಲ್ಲ, ಮಲ್ಕೋ. ಒತ್ತಾಯದಿಂದ ಮಲಗಿಸಿ ನನ್ನ ಹಣೆ ಮುಟ್ಟಿ ನೋಡಿ, ಜ್ವರ ಇಲ್ಲ, ಇನ್ನೇನು ಭಯ ಇಲ್ಲ. ಪಕ್ಕದಲ್ಲಿದ್ದ ಒಟ್ಟುಗಳತ್ತ ನೋಡಿ, ಊಟ ನಾಷ್ಟ ಚೊಲೋತ್ನಾಗ ಮಾಡಿಸ್ತಿರೋ ಇಲ್ಲೋ ಎಂದು ಕೇಳಿದರು. ಅವರೆಲ್ಲ ಚಲೋದು ತಂದು ಕೊಡ್ತಾರ್ರಿ, ಆದ್ರ ನನಗ ತಿನ್ನಾಕ ಆಗ್ವಲ್ತು. ಹಂಗಂದ್ರೆ ಹೆಂಗ? ಗಟ್ಟಿ ಧೈರ್ಯ ಮಾಡಿ ತಿಂದ್ರ ಶಕ್ತಿ ಬರ್ತದ. ನೀನು ಬೇಗ ಮೊದಲ್ನಂಗ ಆಗ್ಬೇಕು. ದೇವ್ರು, ಹಂಗೆ ನಿನ್ ಭವಿಷ್ಯದ ಬಗ್ಗೆನೂ ಒಂದು ನಿರ್ಧಾರಕ್ಕೆ ಬರ್ಬೇಕು. ಅದನ್ನ ಪಟ್ಟದೇವರೇ ನಿರ್ಧಾರ ಮಾಡ್ತಾರೆ ಬುದ್ಧಿ. ಅವ್ರು ಹೇಳ್ಬಿಟ್ಟಾರಲ್ಲ, ನೀನು ಗದಗ ಡಂಬಳ ಮಠದ ಜಗದ್ಗುರು ಅಂತ. ಅವರು ಹೇಳ್ಯಾರ ಖರೇರಿ, ಆದ್ರೆ ನನಗ ಅವ್ರನ್ನ ಬಿಟ್ಟು ಹೋಗೋ ಮನಸ್ಸಿಲ್ಲ. ಅಂದ್ರ ಜಿಂದಗಿ ಪಟ್ಟದೇವ್ರಾಗೇ ಇರ್ಬೇಕು ಅಂತ. ಹೌದ್ರಿ, ಅಂದ್ರ ನಿನಗ ಜಗದ್ಗುರು ಅನ್ನಿಸ್ಕೊಳ್ಳೋದು ಬೇಡಾಗದೇನು? ಜಗದ್ಗುರು ಅನ್ನಿಸಿಕೊಳ್ಳೋದು ಬೇರೆ, ಆಗೋದು ಬೇರೆ ಅಲ್ಲೇನ್ರಿ? ಹೆಂಗದು? ಕಿರೀಟ ಧರಿಸಿ ಪಲ್ಲಕ್ಕಿ ಒಳಗ ಮೆರಿತಾ ತನ್ನ ಸುಖಕ್ಕೆ ಆಸೆ ಪಡೋ ಜಗದ್ಗುರು ನಾನಾಗಕ್ಕ ಒಲ್ರಿ ಬುದ್ಧಿ. ಮಠ ಸಣ್ಣದಿರ್ಲಿ ದೊಡ್ಡದಿರ್ಲಿ, ಅದರ ಗುರು ಆಗಿದ್ದುಕೊಂಡು ಜಗತ್ತು ಮೆಚ್ಚಿಕೊಳ್ಳುವಂತಹ ಕೆಲಸ ಮಾಡಿ ಭಕ್ತರ ಹೃದಯದೊಳಗೆ ಸ್ಥಾನ ಪಡೆಯುವ ಜಗದ್ಗುರು ಆಗೋದು ನನ್ನ ಇಚ್ಛಾ. ಅದನ್ನ ಗದಗ ಡಂಬಳ ಪೀಠದ ಗುರು ಆಗಿ ಸಾಧಿಸಕ್ ಆಗುದಿಲ್ಲ. ಅಸಾಧ್ಯ ಯಾವುದದ ಬುದ್ಧಿ? ಆದ್ರ ನನ್ನ ಬೆಳೆಸಿದ ಮತ್ತು ಉಳಿಸಿದ ತಂದೆ ಶಾಂತವೀರ್ ಪಟ್ಟದೇವರು, ನನ್ನ ಸಿಂದಗಿ ಹಿರೇಮಠದ ಪಟ್ಟದೇವರು ಉತ್ತರಾಧಿಕಾರಿ ಅಂತ ನೇಮಿಸ್ಯಾರಲ್ಲ. ದೊಡ್ಡದು ಬಂತು ಅಂತ ಸಣ್ಣದನ್ನ ಕಡೆಗಣಿಸಬಾರ್ದಲ್ಲ. ಎಲ್ಲಾರ ಒತ್ತಾಯಕ್ಕೆ ಮಣಿದ ನಾನು ಜಗದ್ಗುರು ಆಗ್ಲಿ ಅಂತ ಅವರು ಹೇಳಿದ್ರು, ಅವ್ರ ಮನಸ್ಸಿನೊಳಗಿನ ನೋವು ನನಗ ಅರ್ಥ ಆಗ್ಯದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಶಾಂತವೀರ ಪಟ್ಟಾಧ್ಯಕ್ಷರು, ಇಲ್ಲ ದೇವ್ರು, ನಾ ಈಗ ನನ್ನ ಮನಸ್ಸು ಬದಲಾಯಿಸ್ಕೊಂಡೇನಿ. ನೀನು ಗದಗ ಡಂಬಳ ಜಗದ್ಗುರು ಆಗ್ಬೇಕು. ನಾನು ಈಗ ಗದಗಿನಿಂದನ ಬಂದೀನಿ. ಶಿವಕುಮಾರ ಜಗದ್ಗುರುಗಳಿಗೆ ಮತ್ತ ಆ ಮಠದ ಭಕ್ತರಿಗೆ ಪೀಠಾರೋಹಣದ ತಯಾರಿ ಮಾಡಾಕ ಹೇಳೇ ಬಂದೀನಿ ಎಂದಾಗ, ಯಾಕೆ ಹಿಂಗ್ ಮಾಡಿದ್ರಿ ಬುದ್ಧಿ?
ನಾನು ಆ ಪೀಠದ ಮೇಲೆ ಕುಂತರು ನಂಬಿಕೆ ದ್ರೋಹ ಮಾಡಿದ ಅಳಕು ನನ್ನನ್ನ ಕಾಡ್ತಾ ಇರ್ತದ. ಇಲ್ಲ, ನೀ ಎಲ್ಲಿ ನಂಬಿಕೆ ದ್ರೋಹ ಮಾಡಿದಿ? ನನ್ನ ಮೋಹದ ಪರಿ ಕಳಚಿ ನಾನು ಹೊರಗೆ ಬಂದು ಈ ನಿರ್ಧಾರ ಕೈಗೊಂಡದ್ದು. ನೀ ಅಲ್ಲಿಗೆ ಹೋದ್ರೆ ನಿನ್ನ ಕೀರ್ತಿ ಜಗತ್ತಿನ ತುಂಬಾ ಹಬ್ತದ ಅಂತ ನನ್ನ ಒಳಗ ನೀ ಹೇಳ್ತದ. ಆಗ ಅಲ್ಲಿಗೆ ಬಂದ ಪಂಚಾಕ್ಷರಯ್ಯನವರು, ಹೌದ್ರಿ, ಅದು ನಮ್ ಜಗದ್ಗುರುಗಳು ಮತ್ತೆ ಎಲ್ಲಾ ಭಕ್ತರ ಬಯಕೆನೂ ಆಗೇತ್ರಿ ಎಂದರು. ಬರ್ರಿ ಪಂಚಾಕ್ಷರಯ್ಯ, ನಮ್ ಸಿದ್ದರಾಮ ದೇವರೊಳಗ ಆ ಸಾಮರ್ಥ್ಯ ಮತ್ತ ದೂರದರ್ಶತ್ವ ಅದ ಅಂತನ ಅವ್ರು ಒಲ್ಲೆ ಅಂದ್ರು ನಾವೆಲ್ಲಾ ಒತ್ತಾಯ ಮಾಡಿದ್ವಿ. ಈಗ ಅವರು ಒಪ್ಕೊಂಡಾರ ಅಂತ ನಾವು ಅಂದ್ಕೋತೀವಿ. ಅವ್ರ ಮೌನ ಅದೇ ಅವ್ರ ಸಮ್ಮತಿ ಅಂತ ಅನಿಸ್ತದ. ಇನ್ನ ಪೀಠಾರೋಹಣದ ದಿನ ಯಾವುದು ಅಂತ ನೀವೇ ನಿರ್ಧಾರ ಮಾಡಿ ಎಂದರು ಮೂಜಗಂ. ಬರು ಜುಲೈ 29ಕ್ಕೆ. ಅದು ನಮ್ ಜಗದ್ಗುರುಗಳು ಹೇಳಿಬಿಟ್ಟಾರ್ರಿ, ಅದನ್ನ ತಿಳಿಸೋಣ ಅಂತ ಬಂದಿನ್ರಿ ಅಂತ. ಬಹಳ ಚಲೋ ಮಾಡಿದ್ರಿ. ಶುಭ ಕಾರ್ಯ ಎಷ್ಟು ಬೇಗ ಮಾಡ್ತೀವಿ ಅಷ್ಟು ಒಳ್ಳೇದು. ನಾನು ಎದ್ದು ಕೋಣೆಗೆ ಹೊರಟೆ. ಗದಗಿನ ಭಕ್ತರು, ಮೂಜಗಂ ಅವರು, ಶಾಂತವೀರ ಪಟ್ಟಾಧ್ಯಕ್ಷರು ಚರ್ಚೆ ಮುಂದುವರಿಸಿದ್ದರು. ನಾನು ಬಂದು ಕುರ್ಚಿಯೊಳಗೆ ಕುಳಿತುಕೊಳ್ಳುತ್ತಲೇ, ಅಂದ್ರ ನೀವು ಒಪ್ಕೊಂಡ್ರಿ ಅಂದಂಗಾತು ಎಂದ ಕಾಲಪುರುಷನಿಗೆ, ಹೌದು, ಯಾವ ಮನುಷ್ಯನು ತನ್ನಷ್ಟಕ್ಕೆ ತಾನೇ ಸ್ವತಂತ್ರ ಅಲ್ಲ. ಯಾರ ನಿರ್ಣಯನು ಸಂಪೂರ್ಣ ಅವ್ರದೇ ಆಗಿರೋದಿಲ್ಲ. ಯಾರದೋ ಒತ್ತಾಯಕ್ಕೋ ಅಥವಾ ಪರಿಸ್ಥಿತಿಯ ಒತ್ತಡಕ್ಕೂ ಮಣಿದು ಕೆಲವು ಕಾರ್ಯ ಮಾಡ್ಬೇಕಾಗ್ತದೆ, ಜವಾಬ್ದಾರಿ ಹೊತ್ಕೋಬೇಕಾಗ್ತದೆ. ಅಂದ್ರ ಗದಗಿನ ಪೀಠದ ಜಗದ್ಗುರು ಆಗ್ಬೇಕು ಅಂತ ನಿಮಗ ಯಾವಾಗ್ಲೂ ಅನಿಸಿದ್ದೇ ಇಲ್ಲೇನು? ಇಲ್ಲ ಅಂತ ಹೇಳಿದ್ರ ಆತ್ಮವಂಚನೆ ಮಾಡ್ಕೊಂಡಂಗ ಅಲ್ಲೇನು? ಗದಗಿನೊಳಗ ಪ್ರವಚನ ಮುಗಿಸಿ ಬರುವಾಗ ಹಿರಿಯ ಗುರುಗಳ ಅಸಹಾಯಕತೆ, ಮುಗ್ಧತೆ, ಸೋಲೊಪ್ಪಿಕೊಂಡ ಹತಾಶ ಭಾವ ಇವನ್ನೆಲ್ಲ ಗಮನಿಸಿದಾಗ ಈ ಜಾಗದೊಳಗ ನಾ ಇದ್ರ ಹಿಂಗಾಗಕ್ ಬಿಡ್ತಿರ್ಲಿಲ್ಲ ಅಂತ ಅನಿಸಿದ್ದ ಖರೆ. ಹಿಂಗಾಗಕ ಅಂದ್ರೇನು? ದೊಡ್ಡ ಸಂಸ್ಥಾನ ಮಠ, ಎಲ್ಲಾ ವೈಭವ ಸೋರಿ ಹೋಗಿತ್ತು, ಕಟ್ಟಡ ಎಲ್ಲಾ ಬೀಳಾಕಾಗಿದ್ವು. ಇದ್ದದ್ದನ್ನರ ಸ್ವಚ್ಛ ಆಗಿ ಇಟ್ಕೋಬೇಕು ಅನ್ನೋ ಕಾಳಜಿ ಆಗ್ಲಿ, ಭಕ್ತರ ಸಹಾಯದಿಂದ ಅದನ್ನ ಮತ್ತೆ ಕಟ್ಟಬೇಕು ಅನ್ನೋ ಉತ್ಸಾಹ ಆಗ್ಲಿ ಶಿವಕುಮಾರ ಶ್ರೀಗಳಲ್ಲಿ ಕಾಣ್ಲಿಲ್ಲ. ಯಾಕಂದ್ರ ಯಾರೆಲ್ಲ ಅವ್ರ ಮಠದ ಆಸ್ತಿ ಅತಿಕ್ರಮಣ ಮಾಡಿಕೊಂಡು ಮೆರೀತಿದ್ರು. ಒಳಗಿನವರೇ ಕೆಲವರು ಇದಕ್ಕ ಕುಮ್ಮಕ್ಕು ಕೊಡ್ತಿದ್ರು. ಇದನ್ನ ತಿಳಿದ ಬಳಿಕ ಇದಕ್ಕೇನಾರ ಮಾಡ್ಬೇಕು ಅನ್ನಿಸ್ತಿತ್ತು. ಆದ್ರೆ ಹಂಗ ಮಾಡೋ ಅಧಿಕಾರ ನನಗಿರ್ಲಿಲ್ಲ ಅಂತ ಸುಮ್ಮನಾಗಿದ್ದೆ. ಅಧಿಕಾರ ಸಿಕ್ಕ್ರ ಇದನ್ನ ಸುಧಾರಿಸಿ ತೀರ್ತೀನಿ ಅನ್ನೋ ವಿಶ್ವಾಸ ನಿಮ್ ಒಳಗ ಇತ್ತು ಅನ್ನಂಗಾತು. ಹೌದು, ಈಗಲೂ ಐತಿ. ನಂದು ಮೊದಲಿನಿಂದಲೂ ಸವಾಲುಗಳನ್ನ ಸ್ವೀಕರಿಸೋ, ತೆರೆಗೆ ಎದುರಾಗಿ ಈಸೋ ಸ್ವಭಾವ. ಮತ್ತ ಇಂಥ ಸನ್ನಿವೇಶದೊಳಗೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಮತ್ತು ಪ್ರತಿಭೆಗಳ ಸತ್ವ ಪರೀಕ್ಷೆ ಆಗೋದು. ಹೌದು. ಆದ್ರೆ ಇಂಥ ಸವಾಲು ಸ್ವೀಕರಿಸಿ ಗೆದ್ರ ಸರಿ, ಸೋತ್ರ ಹೆಂಗ ಅಂತ ಅನಿಸ್ಲಿಲ್ಲೇನು? ಇಲ್ಲ. ಸಾಹಸಕ್ಕ ಎರಡು ಮುಖ. ಒಂದು ಗೆಲುವಿನ ಸಂತೃಪ್ತಿ, ಇನ್ನೊಂದು ಪುಟಿದೇಳು ಛಲ. ಅಡ್ಡಿ ಇಲ್ಲ. ಎಲ್ಲಾ ಸಾಹಸಿಗರ ಮನಸ್ಥಿತಿ ಹಂಗನ ನಿಮ್ದು ಅದ. ಅಂದ್ರೆ ಜುಲೈ 29, 1974ನೇ ತಾರೀಕಿಗೆ ಪೀಠಾರೋಹಣಕ್ಕೆ ಮುಹೂರ್ತ ಪಕ್ಕಾ ಆಯ್ತು ಅನ್ನಂಗಾತು. ಮುಹೂರ್ತ, ರಾಹುಕಾಲ, ಯಮಗಂಡ ಕಾಲ ಇಂಥವೆಲ್ಲ ನಾನು ನಂಬೋದಿಲ್ಲ. ಬಸವಣ್ಣ, ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನವೆನ್ನಿರಯ್ಯ, ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಅಂತ ಹೇಳ್ಯಾರ. ನನಗ ಬಸವಾದಿ ಶರಣರ ದಾರಿನ ಹೆದ್ದಾರಿ ಅನಿಸಿದ್ರಿಂದ ಮತ್ತ ಅವರು ತೋರಿಸಿದ ಕಾಯಕ ದಾಸೋಹದ ಹಳಿಗುಂಟ ಸಾಗಿ ದಡ ಸೇರ್ಬೇಕು ಅಂತ ಅನಿಸ್ತು. ಎಂಥ ಪ್ರಗತಿಪರ ವಿಚಾರ ಬಸವಣ್ಣಂದು. ನೀವು ಅವ್ರ ಮಾರ್ಗದೊಳಗ ನಡೆಯುವ ಸಂಕಲ್ಪ ಮಾಡಿದ್ರಿ ಅಂತಾಯ್ತು. ಹೌದು. ಮತ್ತ ಆ ಪೀಠಾರೋಹಣ ಸಮಾರಂಭ ಹೆಂಗಾಯ್ತು? ಸ್ವಲ್ಪ ದಣು ಆರಿಸ್ಕೊಂಡು ಹೇಳ್ತೇನಲ್ಲ. ಆಯ್ತು, ಹಂಗೆ ಮಾಡ್ರಿ. ಸೊ ಇಲ್ಲಿಗೆ ಈ 15ನೇ
ಅಧ್ಯಾಯ ಮುಗಿತದೆ. ಇಷ್ಟೆಲ್ಲ ತುಮುಲದ ನಡುವೆ ಸಿದ್ದರಾಮ ದೇವರು ಸೊಂಟದ ಸಿದ್ಧಲಿಂಗ ಜಗದ್ಗುರು ಪೀಠಕ್ಕೆ ತಾವು ಗುರು ಆಗ್ಲಿಕ್ಕೆ ಒಪ್ಕೊಂಡ್ರು ಅನ್ನೋದಕ್ಕೆ ಇವತ್ತಿನ ಈ ಅಧ್ಯಾಯವನ್ನ ಮುಗಿಸೋಣ. ತಮ್ಮೆಲ್ಲರಿಗೂ ಒಂದು ಸಂತೋಷದ ಮತ್ತು ವಿಚಿತ್ರವಾದ ಸಂಗತಿಯನ್ನು ಹೇಳ್ಬೇಕು. ಜುಲೈ 29, 1984 ಅವರು ಪಟ್ಟಕ್ಕೆ ಬಂದು ಗದಗಿನ ಜಗದ್ಗುರು ಆದ ದಿವಸ. ಅವತ್ತು ಈ ಕಾದಂಬರಿಯ ಮೊದಲನೇ ಆವೃತ್ತಿ ಅಂದ್ರೆ ಮೊದಲನೇ ಮುದ್ರಣದ ಬಿಡುಗಡೆ ಆಗಿ ಅದರ ನಂತರ 1.5 ತಿಂಗಳಲ್ಲಿ 2ನೇ ಮುದ್ರಣ ಆಗಿ ಇನ್ನೊಂದು ದಿವಸ ಒಬ್ಬರೇ ಅವರ ಭಕ್ತರು 350 ಪ್ರತಿಗಳನ್ನ ತೆಗೆದುಕೊಂಡು ಈಗ 3ನೇ ಮುದ್ರಣಕ್ಕೆ ಈ ಉರಿಯ ಗದ್ದುಗೆ ಕಾದಂಬರಿಯ ಪ್ರಯಾಣ ಇದು ನನಗೂ ಕೂಡ ಅಚ್ಚರಿಯನ್ನ ಮೂಡಿಸಿದೆ. ಈ ಕಾದಂಬರಿಯ ಬಗ್ಗೆ ಅವರ ಭಕ್ತರಲ್ಲಿ ಅಷ್ಟೇ ಅಲ್ಲ, ಅತ್ಯಂತ ಪ್ರಜ್ಞಾವಂತ ಓದುಗರಲ್ಲೂ ಕೂಡ ತುಂಬಾ ಒಳ್ಳೆಯ ಪ್ರತಿಕ್ರಿಯೆಗಳು ಬರ್ತಾ ಇರೋದ್ರಿಂದ ಕಾದಂಬರಿಯನ್ನ ಬರೆದಂತಹ ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಕಾದಂಬರಿಯ ಕುರಿತಾದಂತಹ ಓದನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಶ್ರೀ ಬಾಪುಗೌಡ ಪೊಲೀಸ್ ಪಾಟೀಲ್ ಅವರೇ, ನಿಮ್ಮ ಸಂತೋಷದಲ್ಲಿ ನಾವು ಭಾಗಿಯಾಗಿದ್ದೇವೆ. ನಮಗೂ ಕೂಡ ಸಂತೋಷ ಆಗಿದೆ. ನಮ್ಮ ಸ್ನೇಹಿತರೊಬ್ಬರು ಇಂಥ ಮಹಾನ್ ಕಾರ್ಯವನ್ನ ಮಾಡಿ ಸಾಹಿತ್ಯ ವಲಯದೊಳಗೆ ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಲ್ಲದ ಒಬ್ಬ ವ್ಯಕ್ತಿಯ ಬದುಕಿನ ಚಿತ್ರಣವನ್ನ ಚೆನ್ನಾಗಿ ಹಿಡಿದಿಟ್ಟು ಅದನ್ನ ಸಮಾಜಕ್ಕೆ ಸಂದೇಶ ರೂಪವಾಗಿ ಕೊಟ್ಟಿದ್ದೀರಿ. ಇಂದು ತಾವು ಪ್ರಸ್ತುತ ಮಾಡಿದಂತಹ ವಿಷಯದಲ್ಲಿ ಬಹಳ ಅದ್ಭುತವಾದಂತಹ ಸಾಮಾಜಿಕ ಸಂದೇಶವನ್ನ ಅದು ನಿರೂಪಿಸ್ತಾ ಇದೆ. ಅದಕ್ಕೊಂದು ಉದಾಹರಣೆ ಕೊಟ್ಟಿರಿ. ಒಂದು ಕಟ್ಟಿಗೆ ಹಲಗೆ ಅದು ಕೆತ್ತಿಸಿಕೊಳ್ಳಬೇಕು, ತುಳಿಸಿಕೊಳ್ಳಬೇಕು. ಕೆತ್ತಿಸಿಕೊಂಡು ತುಳಿಸಿಕೊಂಡಾಗಲೇ ತೀರಿಸುವ ಶಕ್ತಿ ಆ ಹಲಗೆಗೆ ಬರ್ತಾ ಇದೆ ಅನ್ನುವಂಥ ಒಂದು ಸೂಕ್ಷ್ಮ ಮಾತು ನಮ್ಮ ಬದುಕಿಗೆ ಒಂದು ದಾರಿ ದೀಪವಾಗಿದೆ ಅನ್ನೋದನ್ನ ನಾವು ಅರ್ಥೈಸಿಕೊಳ್ಬೇಕು. ಇನ್ನೊಂದು ಮಾತು ಬಹಳ ಸ್ಪಷ್ಟವಾಗಿ ನನ್ನ ಮನಸ್ಸಿಗೆ ಹಿಡಿಸಿದಂಥದ್ದು, ಕಲಕದಲ್ಲಿ ನೀರ ಕಲಕ ಆಗಿದ್ರೆ ಮುಖ ಕಾಣೋದಿಲ್ಲ. ಹಾಗೆ ನಮ್ಮ ಮನಸ್ಸು ಕೂಡ ಅನೇಕ ವಿಷಯಗಳಿಂದ ಅದು ಕಲಕಾಗಿ ಬಿಟ್ಟಿದ್ರೆ ಭಗವಂತನ ಸಾಕ್ಷಾತ್ಕಾರ ನಮಗ ಆಗುವುದಿಲ್ಲ ಅನ್ನುವಂಥ ಒಂದು ಅತಿ ಸೂಕ್ಷ್ಮವಂತ ಮಾತನ್ನ ಇವತ್ತು ತಾವು ತಿಳಿಸಿದ್ದೀರಿ. ಇನ್ನೊಂದು, ಇಲ್ಲಿ 135 ವರ್ಷಗಳವರೆಗೆ ಬದುಕಿ ಒಬ್ಬ ಮಹಾತ್ಮನ ಮನಸ್ಸನ್ನ ಪರಿವರ್ತನೆ ಮಾಡಿದಂಥ ಆ ಗುಬ್ಬಿಯ ಯೋಗಿ ವರ್ಯರು ಅವರು ನಮ್ಮ ಶಾಂತವೀರ್ ಪಟ್ಟಾಧ್ಯಕ್ಷರ ಮನಸ್ಸನ್ನ ಅವರು ಪರಿವರ್ತನೆ ಮಾಡಿದ್ದಾರೆ. ಕೇವಲ ಸಿದ್ದರಾಮ ನಿನ್ನ ಮಗ ಅಷ್ಟ ಅಲ್ಲ, ಆತ ಜಗದ ಮಗನಾಗಿದ್ದಾನೆ, ಜಗತ್ತಿನ ಮಗನಾಗಿದ್ದಾನೆ. ಅವನ ಅವಶ್ಯಕತೆ ಈ ಸಮಾಜಕ್ಕೆ ಇದೆ ಅನ್ನುವಂತ ಒಂದು ಮಾತನ್ನ ಅವರು ತಿಳಿಸಿಕೊಟ್ಟಾಗ ಆ ಪುತ್ರ ವ್ಯಾಮೋಹ ಅವರಿಂದ ದೂರವಾಗಿ ಅವರು ಸಿಂದಗಿ ಪಟ್ಟದೇವರು ಈ ಸ್ಥಾನದಿಂದ ಗದುಗಿನ ಜಗದ್ಗುರು ಪಟ್ಟಕ್ಕೆ ತಮ್ಮ ಸಿದ್ದರಾಮ ದೇವರನ್ನು ಕೊಡ್ಲಿಕ್ಕೆ ಒಪ್ಪಿಕೊಂಡ್ರು ಅನ್ನೋದನ್ನು ಕೂಡ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಅಂತ ಸಂವಾದ ರೂಪದಲ್ಲಿ, ನಾಟಕೀಯ ರೂಪದಲ್ಲಿ ಬಂದಿರುವಂತಹ ಈ ಕಾದಂಬರಿ 3ನೇ ಮುದ್ರಣ ಕಂಡದ್ದು ಆಶ್ಚರ್ಯನಲ್ಲ. ಅದು ಇನ್ನೂ ಹೆಚ್ಚಿನ ಮುದ್ರಣಗಳನ್ನ ಕಾಣ್ಲಿ ಅಂತ ತಿಳ್ಕೊಂಡು ನಾವೆಲ್ಲ ಆಶಿಸ್ತಾ ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿವರೆಗೆ ಶ್ರೀ BR ಪೊಲೀಸ್ ಪಾಟೀಲ್ರು ಉರಿಯ ಗದ್ದುಗೆ ಕುರಿತಾದಂತ ಈ ವಿಷಯವನ್ನ ನಿರೂಪಣೆ ಮಾಡಿದ್ದಾರೆ. ಇದರ ಕುರಿತಾಗಿ ನೀವೇನಾದ್ರೂ ಸಂವಾದಿ ರೂಪದಲ್ಲಿ ಇದಕ್ಕೆ ಕೂಡಿಸಬೇಕಾಗಿದ್ರೆ, ಜೋಡಿಸಬೇಕಾಗಿದ್ರೆ ನಮಗೆ ಕಾಲಾವಕಾಶ ನೀಡಲಾಗ್ತದೆ. ದಯವಿಟ್ಟು ತಾವು
ಚಿಂತನೆಯಲ್ಲಿ ಭಾಗವಹಿಸಬೇಕು.